ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ರೈತ ಸಮುದಾಯ. ಸುವರ್ಣಸೌಧ ಮುತ್ತಿಗೆ ಯತ್ನಕ್ಕೆ ನೂರಾರು ರೈತರು ಪ್ರಯತ್ನ ಪಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ರೈತ ಸಮುದಾಯ ಸಿಡಿದೆದ್ದಿದೆ. ನಮ್ಮ ಅನ್ಯಾಯಗಳನ್ನ, ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ. ನಮಗೆ ನ್ಯಾಯ ಸಿಗಬೇಕು, ನಾವು ಸಿಎಂ ಅವ್ರನ್ನ ನೋಡಬೇಕು. ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆದಿದೆ. ರೈತ ಸಂಘದ ಸದಸ್ಯರಿಂದ ಮುತ್ತಿಗೆಗೆ ಯತ್ನಿಸಲಾಗಿದೆ. ಪ್ರತಿಭಟನಾ ನಿರತ ರೈತರನ್ನ ಈ ವೇಳೆ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಸರ್ಕಾರದ ವಿರುದ್ಧ ರೈತ ಸಮುದಾಯ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ನಮಗೆ ನ್ಯಾಯ ಸಿಗಬೇಕು, ನಾವು ಸಿಎಂ ಅವರನ್ನ ನೋಡಲೇಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಸುವರ್ಣಸೌಧ ಮುತ್ತಿಗೆಗೆ ರೈತರು ಯತ್ನಿಸ್ತಾ ಇರುವಂಥ ಸಂದರ್ಭ ಅವರನ್ನು ಪೊಲೀಸರು ತಡೆದಿದ್ದಾರೆ. ಆ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನೂರಾರು ಪ್ಲೇ ಕಾರ್ಡ್ಗಳನ್ನು ಹಿಡ್ಕೊಂಡು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರೈತ ಸಮುದಾಯ. ನಮಗೆ ನ್ಯಾಯ ಸಿಗಬೇಕು, ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ. ಯಾಕಂತಂದರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಮಗೆ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನು ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಬೇಕು, ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲೇಬೇಕು ಅಂತೇಳಿ ಸುವರ್ಣಸೌಧದ ಒಳಗೆ ನುಗ್ಗೋದಕ್ಕೆ ರೈತರು ಯತ್ನಿಸಿದ್ದಾರೆ. ಈ ವೇಳೆ ಅವರನ್ನು ಪೊಲೀಸರು ಅಲ್ಲೇ ತಡೆದಿದ್ದಾರೆ. ಅದೊಂದು ಕಡೆ ಆ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನೂರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ, ಅವರನ್ನು ತಡೆದಿದ್ದಾರೆ ಪೊಲೀಸರು. ಯಾಕಂತಂದರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದಲೂ ಮೊದಲಿಗೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಅದಾದ ನಂತರದಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕೂಡ ಸರ್ಕಾರದ ವಿರುದ್ಧ ಗುಡುಗಿದ್ರು. ಆಮೇಲೆ ಈ ಬೆಳಗಾವಿ ನಡೀತಾ ಇರುವಂಥ ಚಳಿಗಾಲದ ಅಧಿವೇಶನಕ್ಕೆ ಹೋರಾಟದ ಬಿಸಿ ತಟ್ಟುತ್ತೆ ಅಂತಲೇ ಎಲ್ಲರೂ ಭಾವಿಸಿದರು. ಬಟ್ ಆದರೆ ಕಡೆಗೂ ಅವರಿಗೆ ಒಂದು ಗುಡ್ ನ್ಯೂಸ್ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಅದನ್ನು ಹೊರತುಪಡಿಸಿ ಈಗ ರೈತರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೋಡಿ, ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತೇಳಿ ಒಂದಷ್ಟು ಬೋರ್ಡ್ಗಳನ್ನು ಹಿಡ್ಕೊಂಡಿದ್ದಾರೆ. ಎಲ್ಲ ಹಸಿರು ಸೇನೆ, ರೈತ ಸಂಘ, ಆಮೇಲೆ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಆಮೇಲೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲೇಬೇಕು, ನಮ್ಗೆ ಆಗ್ತಾ ಇರುವಂಥ ತೊಂದರೆ ಸಮಸ್ಯೆಯನ್ನು ನಾವು ಅವ್ರ ಗಮನಕ್ಕೆ ತರಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ರೈತರು. ಈ ವೇಳೆ ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಸದ್ಯ ಪೊಲೀಸರು ಹರಸಾಹಸ ಕೂಡ ಪಟ್ಟಿದ್ದಾರೆ. ಕಾರಣ
ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ರು. ಅವರೆಲ್ಲರನ್ನೂ ಕೂಡ ಯಾಕಂತಂದರೆ ಕಳೆದ ಬಾರಿಗಿಂತ ಈ ಬಾರಿ ಸುವರ್ಣಸೌಧದ ಬಳಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ಯಾಕಂತಂದರೆ ಪ್ರತಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಈ ಥರದ ಒಂದಷ್ಟು ಇನ್ಸಿಡೆಂಟ್ಗಳು ನಡೆಯುತ್ತೆ. ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದುರ್ದುಂಡಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ದುಂಡಯ್ಯ, ನೂರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಏನ್ ನಡೀತು ಅಲ್ಲಿ ಅಂತ? ಹೌದು ಪ್ರಭು, ಏನಂತಂದ್ರೆ ರೈತ ಹೋರಾಟಗಾರರು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಶಾಂತ ರೀತಿಯಾಗಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ರು. ಅವರಿಗೆ ಆದಂತ ಒಂದು ಸ್ಥಳ ನಿಯೋಜನೆ ಮಾಡಿ ಅದೇ ಸ್ಥಳದಲ್ಲಿ ಕುಳಿತು ಬೆಳಿಗ್ಗೆಯಿಂದ ಒಂದು ಶಾಂತ ರೀತಿಯಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು, ಕೂಡಲೇ ಸಚಿವರು ಈ ನಮ್ಮ ಸ್ಥಳಕ್ಕೆ ಹೋರಾಟದ ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಆಲಿಸಬೇಕು, ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಒಂದು ಹೋರಾಟದ ಒಂದು ತಮ್ಮ ಬೇಡಿಕೆಯ ಮೂಲಕ ಒಂದು ಹೋರಾಟವನ್ನು ನಡೆಸಿದ್ರು. ಆದ್ರೆ ಏನು ಮಧ್ಯಾಹ್ನದ 2 ಗಂಟೆವರೆಗೆ ಅವರೊಂದು ಕಾಲಾವಕಾಶ ನಿಗದಿ ಮಾಡಿ ಅಷ್ಟರಲ್ಲಿ ಒಂದು ಸಚಿವರು ಸರ್ಕಾರದ ಪರವಾಗಿ ಯಾರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಇಲ್ಲದಿದ್ದರೆ ನಾವು ಸುವರ್ಣಸೌಧವನ್ನು ಮುತ್ತಿಗೆ ಹಾಕುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಸುಮಾರು 2 ಗಂಟೆ ಆದ್ರೂ ಕೂಡ ಯಾವುದೇ ಸಚಿವರಾತು ಸರ್ಕಾರದ ಪರವಾಗಿ ಯಾರ ಒಬ್ಬ ಸಚಿವರು ಕೂಡ ಆ ಸ್ಥಳಕ್ಕೆ ಬರಲಿಲ್ಲ, ಭೇಟಿ ನೀಡಲಿಲ್ಲ. 3:45 ಆದ್ರೂ ಕೂಡ ಯಾವುದೇ ಸಚಿವರು ಕೂಡ ಬರದೇ ಇದ್ದಕ್ಕೆ ರೈತ ಹೋರಾಟಗಾರರು ಕೂಡ ಆಕ್ರೋಶಗೊಂಡು ಇಲ್ಲ ಹೀಗೆ ಹೇಳಿದ್ರೆ ಇದು ಆಗಲ್ಲ, ನಾವು ಸುವರ್ಣಸೌಧವನ್ನು ಮುತ್ತಿಗೆ ಹಾಕುತ್ತೀವಿ ಎಂದು ಒಂದು ಆಕ್ರೋಶಭರಿತವಾದ ರೈತರು ಕೂಡ ಒಂದು ಆಕ್ರೋಶದಿಂದ ಒಂದು ಸುವರ್ಣಸೌಧದ ಗೇಟ್ ಬಳಿವರೆಗೆ ಎಲ್ಲ ಪೊಲೀಸರ ಕಣ್ಣು ತೆಪ್ಪಿಸಿ ಕೂಡ ಒಂದು ಓಡಿ ಬಂದು ಸುವರ್ಣಸೌಧವನ್ನು ಮುತ್ತಿಗೆ ಹಾಕಲು ಯತ್ನವನ್ನು ಕೂಡ ನಡೆಸಿದ್ರು. ಆದ್ರೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಿದ್ರು. ಇಷ್ಟಾದ್ರೂ ಕೂಡ ಏನಂತಂದ್ರೆ ಒಂದು ಪೊಲೀಸರು ಕೂಡ ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು, ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಇಲ್ಲ ಇಲ್ಲಿ ಸ್ಥಳಕ್ಕೆ ನಾವು ಕರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಸ್ವಲ್ಪ ತಡೀರಿ ಅಂದ್ರೂ ಕೂಡ ಒಂದು ಆಕ್ರೋಶದಿಂದ ರೈತರು ಕೂಡ ಏನಂತಂದ್ರೆ ಸುವರ್ಣಸೌಧದ ಕೇವಲ ಒಂದು 100 ಮೀಟರ್ ಅಂತರದಲ್ಲಿ ಒಂದು ಮಹಾದ್ವಾರ ಇದೆ. ಆ ಮಹಾದ್ವಾರದ ಫಸ್ಟ್ ಗೇಟ್ ಬಳಿ ಬಂದು ಏನಂತಂದ್ರೆ ಒಂದು ಆ ಗೇಟ್ ಮೂಲಕ ಒಂದು ಸುವರ್ಣಸೌಧ ಮುತ್ತಿಗೆ ಹಾಕುವಂತ ಯತ್ನ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಪೊಲೀಸರು ಕೂಡ ಅವರನ್ನು ತಡೆ ಹಿಡಿದು ಪ್ರತಿಭಟನಾ ಸ್ಥಳಕ್ಕೆ ಒಂದು ಕರೆದು ಒಯ್ಯುವಂತ ಒಂದು ಕೆಲಸ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಓರ್ವ ರೈತ ಕೂಡ ಒಂದು ಅಸ್ವಸ್ಥಗೊಂಡು ಕೆಳಗೆ ಬಿದ್ದು ಒದ್ದಾಡಿದಾಗ ಪೊಲೀಸರ ಸಹಾಯದಿಂದ ಒಂದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಇನ್ನವರೆಗೂ ಕೂಡ ಯಾವುದೇ ರೀತಿಯಂತ ಸಚಿವರು ಕೂಡ ಬಂದಿಲ್ಲ ಅನ್ನೋದಕ್ಕೆ ಒಂದು ರೈತರ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಒಂದು ರೈತರ ಪರವಾಗಿದೆಯಾ ಅಥವಾ ಇಲ್ಲ ಎನ್ನುವುದನ್ನು ಇಲ್ಲಿ ಸಾರ್ವಜನಿಕರು ಕೂಡ ರೈತರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಪರಿಸ್ಥಿತಿ ಹೇಗಿದೆ, ಹತೋಟಿಗೆ ಬಂತ ಹೇಗೆ ದುರ್ದುಂಡಯ್ಯ? ಹೌದು ಪ್ರಭು, ಸದ್ಯದ ವಾತಾವರಣ ನೋಡುವುದಾದ್ರೆ ಈಗ ರೈತರನ್ನೆಲ್ಲರನ್ನು ಕೂಡ ಪ್ರತಿಭಟನಾ ಟೆಂಟ್ಗೆ ಮರಳಿ ಕರೆದೊಯ್ದಿದ್ದಾರೆ. ಇಲ್ಲ ಸಚಿವರ ಗಮನಕ್ಕೆ ತಂದಿದ್ವಿ, ಬರ್ತಾ ಇದ್ದಾರೆ ಎನ್ನುವಂತ ಮಾತನ್ನು ಹೇಳಿ ಪೊಲೀಸರು ಕೂಡ ಒಂದು ಸಮಾಧಾನ ಮಾಡಿ ರೈತರನ್ನು ಪ್ರತಿಭಟನಾ ಸ್ಥಳಕ್ಕೆ ವಾಪಸ್ ಕರೆದೊಯ್ಯುವಂತ ಕೆಲಸ ಮಾಡಿದರೆ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ರೈತರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಕೃಷಿ ಸಚಿವರೇನಿದ್ದಾರೆ ಅವರು ಬರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಇವರು ಯತ್ನಿಸಿರೋದು. ಸದ್ಯ ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸುವರ್ಣಸೌಧದ ಗೇಟ್ ಹೊರಗಡೆನೆ ಪೊಲೀಸರು ಅವರನ್ನು ತಡೆದಿದ್ದಾರೆ. ಈ ವೇಳೆ ರೈತರನ್ನು ವಶಕ್ಕೆ ಪಡೆಯುವಂಥ ಪ್ರಸಂಗ ಕೂಡ ನಡೆದಿದೆ. ಪ್ರತಿಭಟನೆ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬೆಳಗ್ಗಿನಿಂದಲೂ ಕೂಡ ಶಾಂತ ರೀತಿಯಲ್ಲಿ ನಡೀತಾ ಇತ್ತು. ಆಲ್ ಆಫ್ ಅ ಸಡನ್ ಯಾಕೆ ಅಂತಂದರೆ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಸಚಿವರು ಗಮನ ಹರಿಸ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ ದಿಢೀರಂತ ಸುವರ್ಣಸೌಧ ಮುತ್ತಿಗೆಗೆ ರೈತರು ಯತ್ನಿಸಿದ್ದಾರೆ. ಅದೊಂದು ಕಡೆ ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಓರ್ವ ರೈತ ಅಸ್ವಸ್ಥಗೊಂಡಿರುವಂಥ ಘಟನೆ ಕೂಡ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಪೊಲೀಸರ ಸಹಾಯದಿಂದ ಕೂಡಲೇ ಆತನನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿದೆ. ರೈತರ ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಓರ್ವ ರೈತ ಅಸ್ವಸ್ಥಗೊಂಡಿದ್ದಾನೆ. ಯಾಕಂತಂದರೆ ಬೆಳಿಗ್ಗೆಯಿಂದಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು, ಬಿಸಿಲು ಇದ್ಯಾವುದು ಲೆಕ್ಕಿಸದೆ ನಿಂತಿದ್ರು. ಆ ರೈತ ಅಸ್ವಸ್ಥಗೊಳ್ತಾ ಇದ್ದಂತೆ ಪೊಲೀಸರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಕೃಷಿ ಸಚಿವರು ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.